ಮಿನಿಸ್ಟರ್ಸ್ ಮತ್ತು ಶಾಸಕರದು ಒಂದು ಆಲೋಚನೆ ಇದೆ. ಅವಕಾಶ ಸಮಯ ಸಿಕ್ಕಿದ್ರೆ ಸಾಕು ಹೈಕಮಾಂಡ್ ಮುಂದೆ ನಮ್ಮ ಬಯಕೆಗಳನ್ನು ಇಟ್ಟುಬಿಡೋಣ, ಈಡೇರುತ್ತೋ ಬಿಡುತ್ತೋ, ಬಟ್ ಹೈಕಮಾಂಡ್ಗೆ ಒಂದು ಮೆಸೇಜ್ ಅಂತೂ ಪಾಸ್ ಮಾಡೋಣ ಅಂತ. ಅಂತಿಮ ವಾರ, ಅಂತಿಮ ದಾಳ. ಮುಂದಿನ ವಾರದಿಂದ ಅಸಲಿ ಪವರ್ ಪ್ಲೇ ಜೋರಾಗುತ್ತಾ ಅಂತ. ಪವರ್ ಪಾಲಿಟಿಕ್ಸ್ಗೆ ಮುಂದಿನ ವಾರ ಸಿಎಂ ಟೀಮ್ ಜಂಪ್ ಆಗ್ತಾ ಇದೆ. ಅಧಿವೇಶನದ ಬಳಿಕ ಕ್ಲಾರಿಟಿಗಾಗಿ ಸಿಎಂ ಬಣ ದೆಹಲಿ ಪರೇಡ್ ಅನ್ನ ನಡೆಸುವ ಸಾಧ್ಯತೆ ಇದೆ. ಹೈಕಮಾಂಡ್ ಭೇಟಿಗೆ ಸಚಿವರು ಶಾಸಕರು ಗಂಭೀರವಾಗಿ ಚಿಂತನೆ ಮಾಡ್ತಿದ್ದಾರೆ. ಇವ್ರಿಗಿಷ್ಟ, ಬಟ್ ಅವ್ರಿಗೆ ಕಷ್ಟ. ಅವ್ರು ಇನ್ನೂ ಕೂಡ ಸಮಯ ಕೊಡ್ತಾ ಇಲ್ಲ. ಯಾರಿಗೆ ಸಮಯವನ್ನು ಕೊಡ್ತಾರೆ? ಆಮೇಲೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಡಿಸೆಂಬರ್ ಕೊನೆಯ ವಾರದಲ್ಲಿ ದಿಲ್ಲಿನಲ್ಲಿ ಅಂಥ ಚಟುವಟಿಕೆಗಳು ಆಗಲ್ಲ. ಸ್ಪೆಷಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಎಲ್ಲ ಕ್ರಿಸ್ಮಸ್ ಬ್ಯುಸಿನಲ್ಲಿ ಇರ್ತಾರೆ. ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗೋದಕ್ಕೆ ಜಾಮ್ ಪ್ಯಾಕ್ಟಾಗಿ ತಮ್ಮ ಸ್ಕೆಡ್ಯೂಲ್ಗಳನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ಸೊ ನಾಯಕರೇ ಇಲ್ಲ ಅಂದಮೇಲೆ ಇವರು ಅಂತಿಮ ವಾರದಲ್ಲಿ ಹೋಗಿ ಏನು ಮಾಡ್ತಾರೆ ಅನ್ನೋದು ಒಂದು ಕುತೂಹಲ. ಬಟ್ ಪ್ರೊವೈಡೆಡ್ ಕೆಲವು ಪರಿಸ್ಥಿತಿಗಳಲ್ಲಿ ಮಾತ್ರ ಹೈಕಮಾಂಡ್ನ ಕೆಲ ನಾಯಕರ ಮೂಲಕ ಮಾತಾಡಿಸೋದು, ಸಂಧಾನ ನಡೆಸಿದ್ದು ಹಲವು ರಾಜ್ಯಗಳ ವಿಚಾರವನ್ನು ನೋಡಿದಾಗ ಡಿಸೆಂಬರ್ನಲ್ಲಿ ಆಗಿದ್ದಿದೆ. ಬಟ್ ರಾಜ್ಯದ ವಿಚಾರದಲ್ಲಿ ಇಲ್ಲಿ ತನಕ ಡಿಸೆಂಬರ್ನಲ್ಲಿ ಅಂಥ ದೊಡ್ಡ ಚಟುವಟಿಕೆಗಳು ಆಗಿದ್ರ ನೆನಪು ನಮಗಂತೂ ಇಲ್ಲ. ಆದರೆ ಪ್ರಯತ್ನ ಮಾಡ್ತಾರಂತೆ, ಹೈಕಮಾಂಡ್ ಮುಂದೆ ಪ್ರಾರ್ಥನೆ ಇಡ್ತಾರಂತೆ. ಫಲ ಕೊಡುತ್ತಾ ನೋಡೋಣ. ಖಂಡಿತ. ಈಗ ಒಂದು ಕಡೆ ಏನಂತಂದರೆ, ಪ್ರಯತ್ನ ನಮ್ಮದು, ಪ್ರತಿಫಲ ಭಗವಂತಂದು, ಆ ಲೆಕ್ಕಾಚಾರದಲ್ಲಿ ಇರ್ತಾರೆ. ಮ್ಯಾರಥಾನ್ ಬ್ರೇಕ್ಫಾಸ್ಟ್ ಮಾತ್ರ ಆಗಿದ್ದಷ್ಟೇ. ಸಿದ್ದರಾಮಯ್ಯನವ್ರ ಮನೆಗೆ ಡಿ ಕೆ ಶಿವಕುಮಾರ್ ಬಂದಿದ್ದು, ಡಿ ಕೆ ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯನವ್ರು ಹೋಗಿದ್ದು, ಕೊನೆಗೆ ಈಗ ಹೈಕಮಾಂಡು ಕರೀಲಿಲ್ಲ, ಗೊಂದಲನೂ ಬಗೆಹರಿಲಿಲ್ಲ, ಏನೂ ಇಲ್ಲ. ಇವರು ಬೆಳಗಾವಿಗೆ ಹೋಗ್ಬಿಟ್ಟು ಇನ್ನೊಂದಷ್ಟು ರಾಡಿ ಎಬ್ಬಿಸ್ಕೊಂಡ್ರು, ಅಷ್ಟೇ ಆಗಿದ್ದು. ಪವರ್ ಶೇರ್ ಬಗ್ಗೆ ಇನ್ನೂ ಯಾರಿಗೂ ಸಿಕ್ಕಿಲ್ಲ ಕ್ಲಾರಿಟಿ. ಅದಕ್ಕೆ ನಿನ್ನೆ ಸಿದ್ದರಾಮಯ್ಯನವರು ಸದನದಲ್ಲೇ ಹೇಳಿದ್ದಾರೆ, ಹೈಕಮಾಂಡ್ ಹೇಳೋ ತನಕ ನಾನೇ ಸಿಎಂ ಅಂತ. ಇತ್ತೀಚೆಗೆ ವರಿಷ್ಠರ ಭೇಟಿ ಮಾಡಿದ್ರು ಡಿ ಕೆ, ಆದರೆ ಬರಿಗೈಯಲ್ಲಿ ವಾಪಸ್ಸಾಗಿದ್ದರು ಸಿಎಂ. ಮೊನ್ನೆ ವೋಟ್ ಚೋರಿ ಸಮಾವೇಶಕ್ಕೆ ಹೋಗಿದಾಗ ಸಿಎಂ ನಡೆಯಿಂದ ಆಪ್ತ ಬಣದಲ್ಲಿ ಅಚ್ಚರಿ, ಕನ್ಫ್ಯೂಷನ್ ಆಗಿದೆ. ಯಾಕಪ್ಪ ಇವರು ಅವ್ರ ಏರ್ಪಡಿಸಿದ್ದ ಔತಣಕೂಟಕ್ಕೂ ಹೋಗಲಿಲ್ಲ, ಇಂದಿರಾ ಭವನಕ್ಕೂ ಹೋಗಲಿಲ್ಲ, ಎಲ್ಲೂ ಹೋಗಲಿಲ್ಲ. ಸಿದ್ದರಾಮಯ್ಯನವರು ಸೀದಾ ಸಮಾವೇಶಕ್ಕೆ ಹೋದರು, ವಾಪಸ್ ಬಂದರು. ಡಿ ಕೆ ಶಿವಕುಮಾರ್ ಮಾತ್ರ ಎಲ್ಲರೂ ಭೇಟಿಯಾಗಿದ್ದಾರೆ. ಹೀಗಾಗಿ ಮುಂದಿನ ವಾರವೇ ದೆಹಲಿ ಪರೇಡ್ಗೆ ಸಿಎಂ ಬಣ ಪ್ಲ್ಯಾನ್ ಮಾಡ್ಕೊಂಡಿದೆಯಂತೆ. ದೆಹಲಿ ಭೇಟಿಗೆ ಸಿಎಂ ಒಪ್ಪುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಬೆಂಬಲಿಗರಿದ್ದಾರೆ. ಅಂದರೆ ಸಿದ್ದರಾಮಯ್ಯನವ್ರನ್ನ ಇಲ್ಲೇ ಇರಿಸ್ಬಿಟ್ಟು, ನೀವು ಇಲ್ಲೇ ಇರಿ, ನಾವು ಹೋಗ್ಬಿಟ್ಟು ಮಾತಾಡ್ಕೊಂಬರ್ತೀವಿ ಅಂದರೆ ಸಿದ್ದರಾಮಯ್ಯನವರೇ ಭೇಟಿಯಾಗಿಲ್ಲ. ಇವರಿಗೆಲ್ಲ ಸಿಗುತ್ತಾ ಹೈಕಮಾಂಡ್ ಟೈಮ್ ಅಂತ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಸಿದ್ದರಾಮಯ್ಯನವರ ಬಣ್ಣದವರು ಮುಂದಿನ ವಾರನೇ ಅಧಿವೇಶನ ಮುಗಿದ ಮೇಲೆ ಡೆಲ್ಲಿಗೆ ಹೋಗಬೇಕು ಅಂತ. ನನ್ನ ಪ್ರಕಾರ ವೃಥಾ ಪ್ರಯತ್ನ ಇದು ಅಂತ ಅನ್ಸುತ್ತಪ್ಪ. ವ್ಯರ್ಥ ಪ್ರಯತ್ನ ಇದು, ಹೋಗೋದು ಬರೋದು. ಈಗ ಡಿ ಕೆ ಶಿವಕುಮಾರ್ ಕಡೆಯಿಂದಲೂ ಮೂರು ಸರ್ತಿ ಹೋದರು, ಏನೂ ಬದಲಾವಣೆ ಆಗಲಿಲ್ಲ. ಈ ಪ್ರಯತ್ನಗಳು ಯಾಕೆ ಅಂತ? ಅರವಿಂದ್, ಬ್ರೇಕ್ಫಾಸ್ಟ್ ಆಗಿದೆ. ಯಾಕಂದರೆ ಈಗಾಗಲೇ ಡಿ ಕೆ ಶಿ ಬಣದವರು ಡೆಲ್ಲಿಗೆ ಹೋಗಿ ಬಂದರು. ಒಂದು ರೀತಿಯಲ್ಲಿ ಹೈಕಮಾಂಡ್ನಲ್ಲೂ ಕೂಡ ಒಂದು ರೀತಿಯಲ್ಲಿ ಗಂಭೀರತೆ ಬಂತು. ಆ ಕಾರಣಕ್ಕಾಗಿ ಬ್ರೇಕ್ಫಾಸ್ಟ್ಗೂ ಕೂಡ ಸೂಚನೆ ಕೊಡಲಾಯಿತು. ಜೊತೆಗೆ ಯಾರು ಕೂಡ ಬಹಿರಂಗ ಹೇಳಿಕೆ ಕೊಡಬಾರ್ದು, ದೆಹಲಿಗೆ ಬರಬಾರ್ದು ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ದೆಹಲಿ ಬಣದವರು ಈಗಾಗಲೇ ಹೋಗಿ ಇಷ್ಟೆಲ್ಲ ಆಗಿದೆ, ನಾವು ಯಾಕೆ ಹೋಗಬಾರ್ದು ಅನ್ನುವಂಥದ್ದು ಒಂದು. ಈ ಹಿಂದೆನೇ ಸಚಿವರ ನಿಯೋಗ ಜೊತೆಗೆ ಒಂದಷ್ಟು ಜನ ಶಾಸಕರನ್ನು ಸೇರಿಸಿಕೊಂಡು ದೆಹಲಿಗೆ ಹೋಗಬೇಕು ಅನ್ನುವಂಥ ತೀರ್ಮಾನ ಆಗಿತ್ತು. ಆ ನಂತರ ಬ್ರೇಕ್ಫಾಸ್ಟ್ ಮಧ್ಯದಲ್ಲಿ ಬಂತು, ಅದು ಕೂಡ ತಡೆ ಬಿಡ್ತು. ಅದಕ್ಕೆ ಈಗ ಅಧಿವೇಶನ ಕಾರಣಕ್ಕಾಗಿ ಒಂದು ಮಟ್ಟಿಗೆ ಎಲ್ಲವೂ ಕೂಡ ನಿಯಂತ್ರಣದಲ್ಲಿದೆ. ಆದರೆ ಹೇಳಿಕೆಗಳನ್ನ ಒಂದಷ್ಟು ಜನ ಕೊಡ್ತಾ ಇದ್ದಾರೆ. ಅಧಿವೇಶನ ಮುಗಿದ ತಕ್ಷಣ ಸಿಎಂ ಬಣದವರು ಯಾರೆಲ್ಲ ಹೋಗಿಲ್ವೋ ಅವರು ಹೈಕಮಾಂಡ್ ಭೇಟಿ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ. ಹೈಕಮಾಂಡಿಂದ ಕ್ಲಾರಿಟಿ ಬೇಕು ಅಂತ ಈಗಾಗಲೇ ಕಳೆದ 2 ತಿಂಗಳಿಂದಲೂ ಕೂಡ ಸಿಎಂ ಬಣದ ಸಚಿವರು, ಶಾಸಕರು ಹೇಳ್ತಾ ಇದ್ದಾರೆ. ಆದರೆ ನೇರವಾಗಿ ಯಾರು ಕೂಡ ಹೈಕಮಾಂಡ್ ಭೇಟಿ ಮಾಡಿಲ್ಲ ಇದುವರೆಗೆ. ಈಗ ಅಧಿವೇಶನ ಮುಗಿದ ತಕ್ಷಣ ಸಿಎಂ ಬಣದ ಒಂದಷ್ಟು ಜನ ಸಚಿವರು ಮತ್ತು ಶಾಸಕರು ಹೈಕಮಾಂಡ್ ಭೇಟಿ ಮಾಡಬೇಕು, ದೆಹಲಿ ಪರೇಡ್ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ. ಈ ಸಂಬಂಧಪಟ್ಟಂತೆ ಅವರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗಿದೆ. ಹೈಕಮಾಂಡಿಂದನೇ ನೇರವಾಗಿ ಕ್ಲಾರಿಟಿ ತೆಗೆದುಕೋಬೇಕು ಅಂತ. ಜೊತೆಗೆ ಮೊನ್ನೆ ದೆಹಲಿಗೆ ಹೋದಾಗ ಡಿ ಕೆ ಶಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಯಾರ ಜೊತೆನೂ ಕೂಡ ಮಾತುಕತೆ ಮಾಡಿಲ್ಲ, ಯಾರನ್ನೂ ಕೂಡ ಭೇಟಿ ಮಾಡಿಲ್ಲ. ಇದು ಯಾಕೆ ಹೀಗೆ ಅನ್ನುವಂಥದ್ದು ಕೂಡ ಸಿಎಂ ಬಣದವರೆಗೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವೇ ದೆಹಲಿಗೆ ಹೋಗೋಣ, ಸಿಎಂ ಹೇಳ್ಬಿಟ್ಟು ಅನ್ನುವಂಥ ಒಂದು ಚರ್ಚೆಯಲ್ಲಿದ್ದಾರೆ. ಅಧಿವೇಶನ ಮುಗಿದ ತಕ್ಷಣ 20 ಅಥವಾ 21ಕ್ಕೆ ದೆಹಲಿಗೆ ಕೂಡ ಹೋಗ್ತಾರೆ. ಆದರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ಹೈಕಮಾಂಡ್ ನಾಯಕರು ಯಾರೆಲ್ಲ ಇರ್ತಾರೆ ಅವ್ರನ್ನ ಭೇಟಿ ಮಾಡುವ ಪ್ರಯತ್ನ ಅಂತೂ ಗಂಭೀರವಾಗಿ ಮಾಡ್ತಾರೆ. ಕ್ರಿಸ್ಮಸ್ಗೂ ಮುನ್ನ ಒಮ್ಮೆ ಹೋಗಿ ಬರಬೇಕು, ಕ್ಲಾರಿಟಿ ತೆಗೆದುಕೊಂಡು ಬರಬೇಕು ಅನ್ನುವಂಥ ತೀರ್ಮಾನದಲ್ಲಿದ್ದಾರೆ. ಯಾವ ರೀತಿ ಆಗುತ್ತೋ ನೋಡಬೇಕು. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳ ಬಣ ದೆಹಲಿ ಹೋದ್ರೆ ಒಂದು ರೀತಿಯಲ್ಲಿ ಅದೊಂದು ರೀತಿಯಲ್ಲಿ ಸಂಚಲನ ಅಂತೂ ಸೃಷ್ಟಿಸೋದು ಹೌದು. ಆ ಸಂದರ್ಭದಲ್ಲಿ ಡಿ ಕೆ ಶಿ ಬಣ ಏನು ಮಾಡುತ್ತೆ ಅನ್ನೋಂಥದ್ದು ಕೂಡ ಕುತೂಹಲ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್. ತಮ್ಮ ಎಲ್ಲ ಮಾಹಿತಿಗಾಗಿ ನೋಡೋಣ ಏನಾಗುತ್ತೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ.